guys, welcome back to my YouTube channel Vismaya Vlogs. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಈಗ ಜರ್ಮನಿನಲ್ಲಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸೋದಕ್ಕೆ ನಾವು ಸುಮಾರಷ್ಟು ಕಡೆ ಕೇಳಿರ್ತೀವಿ. ತುಂಬಾ ಜನ ಎಷ್ಟೊಂದು ದುಡ್ಡುಗಳನ್ನ ಖರ್ಚು ಮಾಡಿರ್ತಾರೆ. ಬಟ್ ಈಗ ಇಲ್ಲಿ ನನ್ನ ಜೊತೆಗಿರೋ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ಫ್ರೆಂಡು 1500 euros ಅಲ್ಲಿನೇ ಜರ್ಮನ್ ಡ್ರೈವಿಂಗ್ ಲೈಸೆನ್ಸ್ ನ ತಗೊಂಡಿದ್ದಾರೆ. ಗೈಸ್, ನಾನು ಹೇಳಿದ ಫ್ರೆಂಡು ಇವನು ಜರ್ಮನ್ ಡ್ರೈವಿಂಗ್ ಲೈಸೆನ್ಸ್ ನ 1500 euros ಅಲ್ಲಿ ಮಾಡಿಸಿದಾನೆ. ವೆರಿ ಲೆಸ್ ಕಾಸ್ಟು. ಸೊ ಇದೆಲ್ಲ ಹೆಂಗಾಯ್ತು ಅಂತಂದೇಳಿ ನಾನು ನಿಮಗೆ ಇವತ್ತಿಗೆ ಹೇಳಕ್ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್, ಇವಾಗ ನಾನು ಲೈಸೆನ್ಸ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಂದ್ಮೇಲೆ ಫಸ್ಟ್ ಸ್ಟೆಪ್ ನಾನು ಯಾವ್ದನ್ನ ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಆಲ್ರೆಡಿ ಇವಾಗ ಇಂಡಿಯನ್ ಲೈಸೆನ್ಸ್ ಇದ್ರೆ ಅದು ಫುಲ್ ಈಸಿಯಾಗಿ ಆಗುತ್ತೆ. ಅವಾಗ ನಿಮ್ಗೆ ಅರ್ಧ ಕೆಲಸ ಕಮ್ಮಿ ಆಯ್ತು. ಸೊ ನೀವು ಕ್ಲಾಸಸ್ ತಗೊಂಡೇನೆ ಎಕ್ಸಾಮ್ ಬರಿಬೋದು. ಇದು ಒಂದು. ಸೊ ಫಸ್ಟ್ ನೀವು ಟ್ರಾನ್ಸ್ಲೇಟ್ ಮಾಡಿಸಿ ನೆಕ್ಸ್ಟ್ ಕಂಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಸೊ ನೀವು ಎರಡು ಆಪ್ಷನ್ ಇರುತ್ತೆ. ಡಾಕ್ಟರ್ ಹತ್ರ ಹೋಗ್ಬೋದು, ಇಲ್ಲಾಂದ್ರೆ ಕನ್ನಡಕದ ಅಂಗಡಿ ಹತ್ರ ಹೋಗ್ಬೋದು. ಆದರೆ ಕಳ್ಳನ ಮಕ್ಕಳು ಕನ್ನಡಕದ ಅಂಗಡಿಯವರು ಅವ್ರ ಹತ್ರ ಒಂದು ಕನ್ನಡಕ ವ್ಯಾಪಾರ ಮಾಡೋಣ ಅಂತ ಅಂದ್ಬಿಟ್ಟು ನಿಮ್ ಕಣ್ ಕಾಣಲ್ಲ ಅಂತ ಒಂದೆರಡು ಸಲ ಆಟಾಡಿಸ್ತಾರೆ. ಬಟ್ ಅದೇನು ಮಾಡಕ ಸಹಜ ಅಷ್ಟೇ ಅದು. ಸೊ ಇಟ್ಸ್ ಲೈಕ್ ಅದು ಕನ್ನಡಕ ಟೆಸ್ಟ್ ಹೆಂಗಿರುತ್ತೆ ಅಂದ್ರೆ ನಮ್ ತರ ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಇರುತ್ತಲ್ಲ, 6 ಲೈನ್ಸ್ ಓದ್ಬೇಕು ಅಂಡ್ ಈಚ್ ಲೈನ್ ಅಲ್ಲೂ 5 ಆಲ್ಫಾಬೆಟ್ಸ್ ಇರುತ್ತೆ, ಇಲ್ಲ ನಂಬರ್ಸ್ ಇರುತ್ತೆ. ಅದೇ ಇದ್ರಲ್ಲಿ ಎರಡೂ ಇರಲ್ಲ. ಸರ್ಕಲ್ಸ್ ಇರುತ್ತೆ, ಸುಮ್ಮನೆ ಸರ್ಕಲ್, ಬಟ್ ಕಂಪ್ಲೀಟ್ ಇರಲ್ಲ. ಯಾವ್ದಾರ ಒಂದ್ ಕಡೆ ಓಪನ್ ಇರುತ್ತೆ ಸರ್ಕಲ್. ಸೊ ಫಸ್ಟ್ ಲೈನ್ ದೊಡ್ಡದು ಹಂಗೆ ಚಿಕ್ಕದಾಗ್ತಾ ಹೋಗುತ್ತೆ. ಆ ಸರ್ಕಲಲ್ಲಿ ಒಂದು ಡೈರೆಕ್ಷನಲ್ಲಿ ಕಟ್ಟಿರುತ್ತಲ್ಲ, ಅದು ನೀವು ಯಾವ ಡೈರೆಕ್ಷನ್ ಇದೆ ಅಂತ ಓದಿ ಅವ್ರಿಗೆ ಹೇಳ್ಬೇಕು. ಇದು ಬೇಸಿಕಲಿ ಲೈಸೆನ್ಸ್ಗೆ ಬೇಕಾಗಿರೋ ಟೆಸ್ಟ್. ಟ್ರಾನ್ಸ್ಲೇಷನ್ಗೆ ಎಷ್ಟು ಕೊಟ್ಟಿದ್ದು? ಹೌದು, ಟ್ರಾನ್ಸ್ಲೇಷನ್ಗೆ 40 euro ಅನ್ಕೊಂತೀನಿ. 40 - 50 euro ಒಳಗಡೆ ಎಷ್ಟು ಎಕ್ಸಾಕ್ಟ್. ಲೆಟ್ಸ್ ಅಸ್ಯೂಮ್ ಮ್ಯಾಕ್ಸಿಮಮ್ ಅಸ್ಯೂಮ್ ಮಾಡೋಣ 50 euros ಆಯ್ತು ಅಂತ ಹೇಳಿ. ನೆಕ್ಸ್ಟ್ ಐ ಟೆಸ್ಟಿಗೆ ಎಷ್ಟಾಯ್ತು? ಐ ಟೆಸ್ಟ್ ಫ್ರೀ, ಯಾಕಂದ್ರೆ ನಾನು ಇದರಲ್ಲೇ ಮಾಡಿಸಿದ್ದು ಕನ್ನಡಕದ ಅಂಗಡಿಲಿ. ಡಾಕ್ಟರ್ ಹತ್ರ ಹೋದ್ರೆ ಒಂದು 20 ರಿಂದ 30 euro ತಗೊಂತಾರೆ. ಸೊ ಲೆಟ್ಸ್ ಅಸ್ಯೂಮ್ ಇಟ್ಸ್ 0 euros. ನೆಕ್ಸ್ಟ್ ಟೆಸ್ಟ್ ಏನು? 0 ಹೆಂಗಾಗುತ್ತೆ? 0 ಅಲ್ವಾ? ಐ ಟೆಸ್ಟ್ 0. ಐ ಟೆಸ್ಟ್ ಮಾತ್ರ 0 ಅಷ್ಟೇ. ಐ ಟೆಸ್ಟ್ ಮಾತ್ರ 0. ಅದೇ. ಆಮೇಲೆ ಫಸ್ಟ್ ಏಡ್ ಮಾಡಿಸ್ಬೇಕಾಗುತ್ತೆ, ಫಸ್ಟ್ ಏಡ್ ಸರ್ಟಿಫಿಕೇಶನ್. ಸೊ ಬೇಸಿಕ್ ಎಮರ್ಜೆನ್ಸೀಸ್ ಏನಿರುತ್ತಲ್ಲ, ಸೊ ಅದರಲ್ಲಿ ಈಗ ಅಕಸ್ಮಾತ್ ಬ್ಲಡ್ ಕ್ಲಾಟ್ ಮಾಡೋದು ಹೆಂಗೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಆ ಥರದಕ್ಕೋಸ್ಕರ ಫಸ್ಟ್ ಏಡ್ ಸರ್ಟಿಫಿಕೇಶನ್. ಅದಕ್ಕೆ ಸೊ ನೀವು ವೂಂಡ್ ಆಗಿದ್ದಾಗ ಎಲ್ಲಿ ಪ್ರೆಸ್ ಮಾಡಬೇಕು, ಮತ್ತೆ CPR ಕೊಡೋದು ಹೆಂಗೆ, ಈ ತರ ಬೇಸಿಕ್ ಫಸ್ಟ್ ಏಡ್ ಸರ್ಟಿಫಿಕೇಶನ್ಸ್ ಇರುತ್ತೆ, ಅದನ್ನ ಮಾಡ್ಲೇಬೇಕು. ಇದಕ್ಕೊಂದು 55 euro ಏನೋ ಆಯ್ತು ಅನ್ಕೊಂತೀನಿ. 55 euros ಫಾರ್ ಫಸ್ಟ್ ಏಡ್. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ ಇದು ಮೂರೂನು ಆದ್ಮೇಲೆ ಇದಾದ್ಮೇಲೆ ನೀವು ನಿಮ್ಮ ಸಿಟಿ ಆಫೀಸ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಲೈಸೆನ್ಸ್ಗೆ. ಸೊ ಇದೇನಂದ್ರೆ ನೀವು ಯಾವ ಕ್ಯಾಟಗರಿ ಲೈಸೆನ್ಸ್ ಬೇಕು ನಿಮಗೆ, ವಿತ್ ಗೇರ್ ಬೇಕಾ, ವಿತೌಟ್ ಗೇರ್ ಬೇಕಾ, ಮತ್ತೆ ಮೋಟಾರ್ ಸೈಕಲ್ ಅಂದರೆ ಬೈಕ್ಸಿಗೆ ಬೇಕಾ, ಎಲ್ಲ ಸೇರಿಸಿ ಒಂದೇ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದೊಂದು ಸ್ಟೆಪ್ ಇರುತ್ತೆ. ಅವರು ಎಷ್ಟೋ ಚಾರ್ಜ್ ಮಾಡ್ತಾರೆ, ಅರೌಂಡ್ 45 euros ಏನೋ ಚಾರ್ಜ್ ಮಾಡ್ತಾರೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಓಕೆ, ಈಗ ಇದೇನಾದ್ರೂ ವಿತ್ ಗೇರು ವಿತೌಟ್ ಗೇರು ಇದೆಲ್ಲ ಏನಾದ್ರೂ ಡಿಫ್ರೆನ್ಸ್ ಮಾಡುತ್ತಾ? ಅಂದ್ರೆ ಓವರ್ ಆಲ್ ಕಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ವಿತ್ ಗೇರ್ ತಗೊಂತೀರ ಅಂದ್ರೆ ಮ್ಯಾಂಡೇಟ್ರಿ ಟ್ರೈನಿಂಗು ಗೇರಲ್ಲಿ 10 ಕ್ಲಾಸ್ ಮಾಡಲೇಬೇಕು. ಸೊ ನಿಮ್ಗೆ 10 ಕ್ಲಾಸ್ ಮ್ಯಾಂಡೇಟ್ರಿ ಟ್ರೈನಿಂಗ್ ಅಂದರೆ ಅರೌಂಡ್ 650 euros ಅಲ್ಲೇ ಆಗೋಗುತ್ತೆ. ಸೊ ಆಟೋಮೆಟಿಕ್ಕಾಗಿ ಆ ಥರ ಏನೂ ಕ್ಲಾಸ್ ಇಲ್ಲ. ಸೊ ನೀವು 2 ಕ್ಲಾಸ್ ಆದರೂ ಮಾಡ್ಬೋದು. ನಿಮ್ಮ ಡ್ರೈವಿಂಗ್ ಸ್ಕೂಲ್ ಅವ್ನು ಒಪ್ಪಂಗಿದ್ರೆ 2 ಕ್ಲಾಸ್ ಮಾಡಿನೂ ಎಕ್ಸಾಮ್ ಬರೀಬೋದು, ನಿಮ್ಮ ಕಾನ್ಫಿಡೆನ್ಸ್ ಅಷ್ಟೇ. ಓಕೆ, ಸೊ ವಿತೌಟ್ ಗೇರ್ ಆಟೋಮೆಟಿಕ್ ಕಾರ್ದು ತಗೊಂಡ್ರೆ ಸ್ವಲ್ಪ ಏನಂತಾರೆ ಖರ್ಚು ಕಮ್ಮಿ ಆಗುತ್ತೆ. ಖರ್ಚು ಕಮ್ಮಿ. ಮತ್ತೆ ಏನು ಫ್ಯೂಚರಲ್ಲಿ ಬರೋದನ್ನು ಎಲ್ಲ ಎಲೆಕ್ಟ್ರಿಕ್ ಕಾರ್ಸೇ. ಮತ್ತೆ ಪ್ರೀಮಿಯಂ ಬ್ರ್ಯಾಂಡ್ಸ್ ಯಾರೂ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಈಗ ಮಾಡ್ತಾ ಇಲ್ಲ. ಸೊ ಆಗುತ್ತೆ ಅಂತ ನನ್ಗನ್ನಿಸುತ್ತೆ. ಓಕೆ, ಸೊ ಇವಾಗ ನೀನ್ ಮಾಡ್ಸಿರೋದು ಏನು ಆಟೋಮೆಟಿಕ್ ಕಾರ್ದಾ? ನಾನು ಬರೀ ಆಟೋಮೆಟಿಕ್ ಮಾಡಿಸಿದ್ದೀನಿ. ಓಕೆ, ಇಲ್ಲಿ ಇನ್ನೊಂದು ಬರುತ್ತೆ, ನೀವು ಮ್ಯಾನ್ಯುಯಲ್ ಡ್ರೈವಿಂಗ್ ಲೈಸೆನ್ಸ್ ಮ್ಯಾನ್ಯುಯಲ್ ಕಾರ್ದು ಮಾಡಿಸಿದ್ರೆ ನೀವು ಬೋತ್ ಮ್ಯಾನ್ಯುಯಲ್ ಕಾರ್ನು ಓಡಿಸ್ಬೋದು ಮತ್ತೆ ಆಟೋಮೆಟಿಕ್ ಕಾರ್ ಎರಡನ್ನೂ ಕೂಡ ಓಡಿಸ್ಬೋದು. ಬಟ್ ಅದೇ ವಿತೌಟ್ ಗೇರ್ದು ಏನಾದ್ರು ಆಟೋಮೆಟಿಕ್ ಕಾರ್ದು ಮಾತ್ರ ಮಾಡಿಸಿದೀರಾ ಅಂತ ಹೇಳಿದ್ರೆ ಅದ್ ಮಾತ್ರನೇ ಕಾರ್ ಓಡಿಸ್ಬೋದು. ನೀವು ಮ್ಯಾನ್ಯುಯಲ್ ಕಾರ್ನ ಓಡ್ಸಕ್ ಬರೋದಿಲ್ಲ ಅಲ್ವಾ? ಹೌದು, ಅದು ಹಂಗೇನೆ ವರ್ಕ್ ಆಗೋದು. ಸೊ ಇವಾಗ ಅಪ್ಲಿಕೇಶನ್ ಹಾಕಾಯ್ತು, ಅಪ್ಲಿಕೇಶನ್ಗೆ ಅರೌಂಡ್ 45 euros ನ ಸ್ಪೆಂಡ್ ಮಾಡಿದ್ಯಾ? ಹೌದು. ಓಕೆ, ಅಪ್ಲಿಕೇಶನ್ ಆದ್ಮೇಲೆ ನೆಕ್ಸ್ಟ್ ಏನು? ಇದಾದ್ಮೇಲೆ ನಿಮ್ಮ ಡ್ರೈವಿಂಗ್ ಸ್ಕೂಲ್ ಹತ್ರ ರಿಜಿಸ್ಟರ್ ಆಗಬೇಕು. ನೆಕ್ಸ್ಟು ಅವರು ನಿಮ್ಗೆ ಹತ್ರ ಒಂದು 150 euro ಆ ಥರ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಇರೋರಿಗೆ ರಿಜಿಸ್ಟ್ರೇಷನ್ ಫೀಸ್ ಸ್ವಲ್ಪ ಕಮ್ಮಿ ಇರುತ್ತೆ.
ಸೊ ನಾನು ಮಾಡಿಸಿದ ಪಕ್ಕದ ಊರಲ್ಲಿ ಅಲ್ವಾ, ಯಾಕಂದ್ರೆ ನಮ್ಮೂರು ಕಾಸ್ಟ್ಲಿ, ಅದಕ್ಕೆ ಸಸ್ತಾ ಎಲ್ಲಿ ಸಿಗುತ್ತೋ ಅಲ್ಲಿ ಹುಡ್ಕೊಂಡು ಹೋದೆ ನಾನು. ಓಕೆ. ಸೊ ಅಲ್ಲಿ ಕಮ್ಮಿ ಇತ್ತು, 150 ಯೂರೋ ರಿಜಿಸ್ಟ್ರೇಷನ್ ಫೀಸ್ ಇಸ್ಕೊಂಡ್ರು. ಮತ್ತು 20 ಯೂರೋಗೆ ಒಂದು ಆ್ಯಪ್ ಬರುತ್ತೆ ನಿಮಗೆ ಎಕ್ಸಾಮ್ ಬರೆಯೋದಕ್ಕೆ, ಅದನ್ನು ಈಸ್ಕೋಬೇಕಾಗಿ ಬಂತು. ಅಂಡ್ ಇಲ್ಲಿ ಏನು ಅಂತಂದ್ರೆ ನೀವೇ ಮ್ಯಾನ್ಯುಯಲ್ ಆಗಿ ಏನಂತಾರೆ ಅಪ್ಲಿಕೇಶನ್ ಹಾಕಕ್ ಆಗಲ್ಲ ಇಲ್ಲಿ, ಅದೊಂದು ರೂಲ್ ಇದೆ. ಕಂಪಲ್ಸರಿ ನೀವು ಈ ತರ ಒಂದು ಲೈಸೆನ್ಸ್ ಸ್ಕೂಲ್ ಏನ್ ಇಟ್ಟಿರ್ತಾರಲ್ಲ ಅವ್ರ ಹತ್ರನೇ ಹೋಗ್ಬೇಕು ಅಂಡ್ ಅವ್ರ ಮೂಲಕನೇ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಎಕ್ಸಾಮ್ಗೆ. ಓಕೆ, ಇವಾಗ ಅಪ್ಲಿಕೇಶನ್ ಹಾಕಿದ್ದಾಯ್ತು, ದೆನ್ ರಿಜಿಸ್ಟ್ರೇಷನ್ ಮಾಡಿಸಿದ್ದಾಯ್ತು ಲೈಸೆನ್ಸ್ ಸ್ಕೂಲ್ ಅವ್ರ ಹತ್ರ. ನೆಕ್ಸ್ಟ್ ಓದ್ಬಿಟ್ಟು ನಾವು ಎಕ್ಸಾಮ್ ಬರೀಬೇಕು ಅಷ್ಟೇ. ಓಕೆ, ಪಾಸ್ ಆಗಬೇಕು. ಥಿಯರಿ ಎಕ್ಸಾಮು. ನೀವು ಇದಕ್ಕೆ ಐದರ್ ಕ್ಲಾಸಸ್ ನ ತಗೊಂಡಾದ್ರೂ ತಗೋಬಹುದು, ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ, ನಿಮ್ ಕಾನ್ಫಿಡೆನ್ಸ್. ನೀನ್ ಏನಾದ್ರು ಎಕ್ಸಾಮ್ ತಗೊಂಡಿದ್ದ ಥಿಯರಿಗೆ? ಐ ಮೀನ್ ಸಾರಿ, ಎಕ್ಸಾಮ್ ತಗೊಳ್ಳೇಬೇಕು. ಕ್ಲಾಸ್ ನಾನು ತಗೊಳ್ಳಿಲ್ಲ, ಅವ್ರದ್ದು ಆ್ಯಪ್ ಒಂದಿತ್ತು ಅಂದ್ಬಿಟ್ಟು ಆ್ಯಪ್ ತಗೊಂಡೆ. ಇದರಲ್ಲಿ ಏನು ಒಂದು 1000 ಎಷ್ಟೋ ಚಿಲ್ಲರೆ ಕ್ವಶನ್ಸ್ ಇರುತ್ತೆ, ಅದರಲ್ಲೇ ಫಿಕ್ಸ್ಡ್ ಕ್ವೆಶ್ಚನ್ಸ್, 1000 ಕ್ವೆಶ್ಚನ್ಸ್ ಇಲ್ಲ, ಬಟ್ ಸಿಮಿಲರ್ ಆಗಿ ಬರುತ್ತೆ. ಇದೇ ಎಕ್ಸಾಕ್ಟ್ ಸೇಮ್ ಬರುತ್ತೆ ಅಂತ ಹೇಳಲ್ಲ, ಸಿಚುವೇಶನ್ ಸ್ವಲ್ಪ ಬೇರೆ ಬೇರೆ ಇರುತ್ತೆ, ಬಟ್ ಕಾನ್ಸೆಪ್ಚುಲಿ ಸೇಮ್ ಇರುತ್ತೆ ಅಷ್ಟೇ. ಬಟ್ ಅಂದ್ರೂ 30 ಕ್ವಶನ್ ಇರುತ್ತಲ್ಲ, ಆ 30 ಕ್ವಶನ್ ಒಂದು 25 ನಿಂಗೆ ಗೊತ್ತಿರುತ್ತೆ. 30 ಕ್ವೆಶ್ಚನ್ ಅಂದ್ರೆ ನಿಂಗೆ ಥಿಯರಿ ಎಕ್ಸಾಮ್ ಬರೋದು 30 ಕ್ವೆಶ್ಚನ್ಸ್. 1000 ಕ್ವೆಶ್ಚನ್ಸ್ ಕಾನ್ಸೆಪ್ಟ್ ಅಲ್ಲಿ 30 ಕ್ವೆಶ್ಚನ್ ಅಷ್ಟೇ ಬರೋದು. ಓಕೆ, ಥಿಯರಿ ಎಕ್ಸಾಮ್ ಗೆ ಎಷ್ಟು ಕೊಟ್ಟಿದ್ದಂಗಂದ್ರೆ? ಥಿಯರಿ ಎಕ್ಸಾಮು ನಮ್ದು RTO ಇರುತ್ತಲ್ಲ, ಅದೇ ತರ ಇಲ್ಲಿ ಒಂದು ಟುಫ್ ಅಂತ ಇರುತ್ತೆ, ಅದಕ್ಕೆ 25 ಯೂರೋ. ಜಸ್ಟ್ ಎಕ್ಸಾಮ್ನ ರಿಜಿಸ್ಟರ್ ಮಾಡುವಂತ ನಮ್ಮ ಡ್ರೈವಿಂಗ್ ಸ್ಕೂಲ್ ಅವ್ನಿಗೆ ಹೇಳೋದಕ್ಕೆ 55 ಯೂರೋ. ಇದೇ ಮಜಾ ಅಂದ್ರೆ ಲೈಸೆನ್ಸ್ ಸ್ಕೂಲಿಗೆ ನೀನು ರಿಜಿಸ್ಟರ್ ಆಗೋದಕ್ಕೆ ಆಲ್ರೆಡಿ 170. ಅದು ಬೇರೆ, ಅದು ಬೇರೆ, ಕಾಸ್ಟ್ಲಿ ದುನಿಯಾ ಇದು. ಅದು ಬೇರೆ. ಮತ್ತೆ ಇವಾಗ ಸಪರೇಟ್ ಆಗಿ ಟುಫ್ ಎಕ್ಸಾಮ್ ಗೆ ರಿಜಿಸ್ಟರ್ ಆಗೋದಕ್ಕೆ ಎಕ್ಸಾಮ್ ಫೀಸು ಅವ್ನು ಬಾಡಿ ಕಟ್ಬೇಕು, RTO ತರ ಇಲ್ಲೊಂದು ಇರುತ್ತಲ್ಲ ಅವ್ರು ಕಟ್ಬೇಕು. ಸೊ ಈಗ ನೀನು ಎಕ್ಸಾಮ್ ಫೀಸ್ ಕಟ್ಟದ್ ಬೇರೆ, ಆ ಎಕ್ಸಾಮ್ ಗೆ ರಿಜಿಸ್ಟರ್ ಮಾಡುವಂತ ಲೈಸೆನ್ಸ್ ಸ್ಕೂಲ್ ಅವರಿಗೆ ಮಾಡ್ಸೋದಕ್ಕೆ ಅದಕ್ಕೆ 55 ಯೂರೋ, ಅದಕ್ಕೆ 55 ಯೂರೋಸ್ ಅವನಿಗೆ ಕೊಡ್ಬೇಕು. 80 ಯೂರೋಸ್ 70 ಅಲ್ಲ 80 ಯೂರೋಸ್. ಸ್ವಲ್ಪ ವೀಕ್ ಆಗ್ಬಿಟ್ಟಿದೆ ಮ್ಯಾಥ್ಸ್. 80 ಯೂರೋಸ್ ಟೋಟಲ್ ಇವಾಗ ನೀನ್ ಥಿಯರಿ ಎಕ್ಸಾಮ್ ಗೆ ಕೊಟ್ಟಿರೋದು. ಓ ಮೈ ಗಾಡ್, ಇಲ್ಲಿ ಆಲ್ರೆಡಿ ಎಷ್ಟೊಂದು ಆಗೋಯ್ತು. ಇನ್ನ ನೆಕ್ಸ್ಟ್ ಬರೋದೇ ಮೇಜರ್ ಖರ್ಚು, ಇಲ್ಲಿವರೆಗೂ ಬಂದಿರೋದು ಏನು ಇಲ್ಲ ಹಂಗ್ ನೋಡಿದ್ರೆ. ಓಕೆ, ಸೊ ಇವಾಗ ಥಿಯರಿ ಎಕ್ಸಾಮ್ ಎಷ್ಟು ಅಟೆಂಪ್ಟ್ ಗೆ ಪಾಸ್ ಮಾಡಿದೆ? ಫಸ್ಟ್ ಅಟೆಂಪ್ಟ್ ಒಂದೇ ಕ್ವಶನ್ ರಾಂಗ್ ಮಾಡಿದೆ, 2 ಪಾಯಿಂಟ್ ನಾನು ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಪಾಸ್ ಆಗಿದ ತಕ್ಷಣ ಸರ್ಟಿಫಿಕೇಟ್ ಬರುತ್ತೆ, ಅದು ಅವನಿಗೂ ಹೋಗಿರುತ್ತೆ, ಡ್ರೈವಿಂಗ್ ಸ್ಕೂಲ್ ಅವನಿಗೂ. ಅದೇ ಅವ್ರ ಹತ್ರ ಮಾತಾಡಬೇಕು, ನಾವು ಯಾವಾಗ ಅವೈಲಬಲ್ ಇದ್ದೀವಿ ಕ್ಲಾಸ್ ತೊಗೊಳೋದಕ್ಕೆ ಅಂತ. ಅವ್ನಿಗೆ ಮೆಸೇಜ್ ಹಾಕಿದ್ರೆ ಇಂತಿಂಥ ಟೈಮ್ಗೆ ಇಲ್ಲಿ ಬಂದ್ಬಿಡಪ್ಪ ಅಂತ ಕರೀತಾನೆ. ಮತ್ತು ಇದಕ್ಕಿಂತ ಎಲ್ಲದಕ್ಕೆ ಮುಖ್ಯ ಒಂದು ಪೇಪರ್ ಕೊಡ್ತಾನೆ ನಿಮ್ಗೆ, ಅಗ್ರಿಮೆಂಟು. ನೀವು ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ಕೊಟ್ಟಿದ ತಕ್ಷಣ ಸೊ ಇದರಲ್ಲಿ ಏನಂದರೆ ಇದರಲ್ಲಿ ಎಲ್ಲ ಕ್ಲಾಸ್ ಹಾಕಿರ್ತಾನೆ, ಏನೇನು ಒಂದು ರೂಲ್ಸು ರೆಗ್ಯುಲೇಷನ್ಸು ಮತ್ತು ಪ್ರೊಸೀಜರ್ ಏನಿರುತ್ತೆ, ಯಾವ್ದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡ್ತೀನಿ ನಾನು, ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಇರುತ್ತೆ. ಸೊ ಈ ಥರದ್ದೆಲ್ಲ ಕಾಂಟ್ರಾಕ್ಟಲ್ಲಿ ಹಾಕ್ಬಿಟ್ಟು ಕೊಟ್ಟಿರ್ತಾನೆ, ಅದನ್ನು ಸೈನ್ ಹಾಕ್ಕೊಡ್ಬೇಕು. ಅದು ಒಂದು ಸ್ಟೆಪ್ ಇರುತ್ತೆ ಇದರಲ್ಲಿ. ಆಮೇಲಿಂದಾನೇ ಅವ್ನು ನಿಮಗೆಲ್ಲ ನೆಕ್ಸ್ಟ್ ಮಾಡ್ಕೊಡೋದು. ಸೊ ಈಗ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಕ್ಟಿಕಲ್ಗೆ ಕ್ಲಾಸಸ್ ಎಷ್ಟು ತಗೊಂಡಿದೆ? ಕಂಪಲ್ಸರಿ ತಗೊಳ್ಳೇಬೇಕಾ ಫಸ್ಟ್ ಕ್ಲಾಸಸ್? ಅಂದರೆ ಅವ್ರು ದುಡ್ಡು ಮಾಡಬೇಕಲ್ಲ, ಸೊ ತಗೊಳ್ಳೇಬೇಕು ಅಂತ ಹೇಳ್ತಾರೆ. ನಮ್ಮ ಕೆಪಾಸಿಟಿ ಇದ್ರೆ ಬರೀಬೋದು, ಅಂದರೆ ಡೈರೆಕ್ಟಾಗಿ ಎಕ್ಸಾಮ್ಗೆ ಕೊಡ್ಬೋದು. ಬಟ್ ಏನಂದರೆ ತಗೊಳ್ಳೋದು ಒಳ್ಳೇದಂತ ನಾನು ಹೇಳ್ತೀನಿ, ಯಾಕಂದರೆ ಇಂಡಿಯಲ್ಲಿ ಓಡಿಸೋದಕ್ಕೂ ಇಲ್ಲಿ ಓಡಿಸೋದಕ್ಕೂ ಸ್ವಲ್ಪ ಡಿಫರೆನ್ಸ್ ಇದೆ. ಸೊ ತಗೊಂಡ್ರೆ ಒಳ್ಳೇದು. ಪ್ರಾಕ್ಟಿಕಲ್ ಎಷ್ಟು ಕ್ಲಾಸಸ್ ತಗೊಂಡಿದ್ದೆ? ನಾನು 7 ಕ್ಲಾಸ್ ತಗೊಂಡೆ. ಇಲ್ಲ 7 ಅಲ್ಲ 6 ಕ್ಲಾಸ್ ತಗೊಂಡಿದ್ದೀನಿ ನಾನು. 2 ಕ್ಲಾಸ್ಗೆನೆ ಬರಿಬೋದು ಆಟೋಮೆಟಿಕ್ ಗೇರ್ ಆದ್ರೆ ಅಂತ. ಬಟ್ ಅದೇ ಇವಾಗ ಏನಂದ್ರೆ ನಮಗೂ ಕಾನ್ಫಿಡೆನ್ಸ್ ಇರ್ಬೇಕಲ್ವಾ, ಯಾಕಂದ್ರೆ ಅಕಸ್ಮಾತ್ ಒಂದ್ಸಲಿ ಫೇಲ್ ಆದ್ರೆ ಸುಮ್ಮನೆ ಎಕ್ಸ್ಟ್ರಾ ಕಾಸು ಕಟ್ಟಬೇಕು. ಒಂದು ಕ್ಲಾಸಿಗೆ ಎಷ್ಟು ಚಾರ್ಜ್ ಮಾಡಿ? 65 ಯೂರೋ 45 ನಿಮಿಷಕ್ಕೆ. ಸೊ ಇನ್ ಟೋಟಲ್ ಎಷ್ಟು 6 ಕ್ಲಾಸಸ್? 6 ಕ್ಲಾಸಸ್ ತಗೊಂಡೆ ನಾನು. ಆಮೇಲೆ ಒಂದು ಹೈವೇಕ್ ಅಂತ ಒಂದು ಕ್ಲಾಸ್ ತಗೊಂಡೆ. ಸೊ ಇದು ಸೇರಿ 7 ಕ್ಲಾಸ್ ಆಯ್ತು ನಂದು. ಮತ್ತೆ ಏನಂದ್ರೆ ಮಜಾ, ಹೈವೇ ಮತ್ತೆ ನೈಟ್ ಡ್ರೈವಿಂಗ್ ಕ್ಲಾಸಸ್ ಏನಾದ್ರು ಬೇಕಂದ್ರೆ ಅದು ಎಕ್ಸ್ಟ್ರಾ ಕಾಸು. ಇದು 65 ಇದ್ರೆ 75 ಹಂಗೆ. ಸೊ ಟೋಟಲ್ ಕ್ಲಾಸಸ್ಗೆ ಎಷ್ಟು ಖರ್ಚಾಯ್ತು ನಿಂದು? ಕ್ಲಾಸಸ್ಗೆ 26 ಪ್ಲಸ್ 70 460 ಆಗಿದೆ ನಂದು. ಓಕೆ, 460 ನಿನ್ನ ಪ್ರಾಕ್ಟಿಕಲ್ ಕ್ಲಾಸಸ್ಗೆ ಕೊಟ್ಟಿರೋದು. ಸೊ ಇವಾಗ ಕ್ಲಾಸಸ್ ಎಲ್ಲ ಆದ್ಮೇಲೆ ಅಂದ್ರೆ ನಿಂಗೆ ಅನ್ಸುತ್ತಾ ಈಗ ಕ್ಲಾಸಸ್ ಅಲ್ಲಿ ಅವ್ರು ಫುಲ್ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ, ಎಲ್ಲ ಅವ್ರ ಕಡೆಯಿಂದ ತುಂಬಾ ಇನ್ಪುಟ್ಸ್ ಎಲ್ಲ ಇರುತ್ತೆ,
ನನಗೆ ನಂಗೆ ಅನ್ನಿಸ್ಲಿಲ್ಲ. ಯಾಕಂದರೆ ಒಂದು ಅವ್ರಿಗೆ ತಾಳ್ಮೆ ಇಲ್ಲ ಅಂತ ಅನ್ನಿಸ್ತು ಹೇಳ್ಕೊಡೋದಕ್ಕೆ. ನಾನು ಹೋಗಿದ್ದು ಸ್ಕೂಲಲ್ಲಿ ಸಣ್ಣ ಪುಟ್ಟ ಇಲ್ಲಿದೇನಾರ ಡಿಫ್ರೆನ್ಸ್ ಇದ್ದಾಗ ಅದನ್ನು ಗೊತ್ತಾಗ್ತಿಲ್ಲ. ಅವ್ನು ಕೇಳಿದ್ರು ಅಷ್ಟೇ, ಅದಕ್ಕೆ ಮುಖ ಒಂಥರ ಇಟ್ಕೊಂಡು ಇಲ್ಲ ಅಷ್ಟೇ ಅವ್ನು ಹೇಳ್ತಿದ್ದು. ಸೊ ಇವಾಗ ಅವ್ರು ಹೇಳ್ಕೊಡಲ್ಲ ಸರಿಯಾಗಿ ಅಂತಂದೇಳಿ ಅಂದಾಗ ನೆಕ್ಸ್ಟ್ ಹೆಂಗ್ ಕಲ್ತ್ಕೊಬಹುದು? ನೀನ್ ಹೆಂಗ್ ಕಲ್ತ್ಕೊಂಡ್? ನಾನು ಒಂದ್ ಎರಡ್ ಮೂರು ಯೂಟ್ಯೂಬ್ ಚಾನಲ್ ನೋಡಿದೆ. ಅವ್ರು ಅವನಕ್ಕಿಂತ ಮಸ್ತಾಗಿ ಹೇಳ್ಕೊಡ್ತಿದ್ರು. ದೇವರಡೆಗೂ ಬರೀ ವಿಡಿಯೋ ನೋಡೇ ಕಲಿಬೋದು, ಯಾವ ರೂಲು ಹೆಂಗೆ ಅಪ್ಲೈ ಆಗುತ್ತೆ, ಅದೇ ಈಸಿ ಆಗುತ್ತೆ. ಅವ್ನು ಕೇಳಿದ್ರಂತೂ ಹೇಳ್ಕೊಡ್ತಿರ್ಲಿಲ್ಲ. ನಾನು ಒಂದೊಂದ್ಸಲಿ ಹಿಂಗೆ ಜಂಕ್ಷನಿಂದ ಮುಂದೆ ಹೋದೆ, ಅದಕ್ಕೆ ಎಷ್ಟು ಬೈದ ಗೊತ್ತಾ ಅನ್ನೋ, ನನಗೆ ಬೇಜಾರಾಗೋಯ್ತು ಅವತ್ತೇನೆ. ಇವನ ಹತ್ರ ಕಾಸು ಕೊಟ್ಟು ಅದು ಇಷ್ಟಿಷ್ಟೊಂದು ಇವನ್ ಕೈಲಿ ಬೈಸ್ಕೊಳ್ಳೋದು ಬೇರೆ ಬೈಸ್ಕೋಬೇಕಂತ. ಅವ್ನು ಹಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಮಾಡ್ದಾಗ ಬೈದ್ರೆ ಓಕೆ ಒಪ್ಕೋಬೋದು ಅದನ್ನ. ಅದನ್ನ ಹೇಳಕ್ ಕೊಟ್ಟಿಲ್ಲ ನನ್ಗೆ, ಅಂದ್ರೂ ಬೈತಾ ಇದ್ದಾನೆ ಅವತ್ತು. ಅದಕ್ಕೆ ಅವತ್ತೇ ಡಿಸೈಡ್ ಮಾಡ್ದೆ ಯೂಟ್ಯೂಬ್ ನೋಡೇ ಕಲಿಬೇಕು ಅಂತ. ಸೊ ಆಮೇಲಿಂದ ನೀನು ಒಂದಷ್ಟು ಯೂಟ್ಯೂಬ್ ವಿಡಿಯೋಸ್ ರೆಫರ್ ಮಾಡ್ಕೊಂಡು ಕ್ಲಾಸಸ್ ಡ್ರೈವಿಂಗ್ ನ ಕಲ್ತಿದ್ದು ರೂಲ್ಸ್ಗಳನ್ನೆಲ್ಲ. ಓಕೆ, ಕಲ್ತ ಮೇಲೆ ಈಗ ಎಕ್ಸಾಮ್ ನೆಕ್ಸ್ಟ್ ರಿಜಿಸ್ಟರ್ ಮಾಡ್ಬೇಕಲ್ಲ, ಅದನ್ನು ಕೂಡ ಅವ್ರದ್ದು ಲೈಸೆನ್ಸ್ ಸ್ಕೂಲ್ ಅವ್ರ ಮೂಲಕನೇನಾ? ಅದು ಅವ್ರ ಮುಖಾಂತರನೇ ಮಾಡಿಸ್ಬೇಕು. ಓಕೆ, ಅದಕ್ಕೆ ಬಂದು ನಿಮ್ದು ಎಕ್ಸಾಮಿನೇಷನ್ ಫೀಸು €129. ಅದನ್ನ ರಿಜಿಸ್ಟರ್ ಮಾಡಕ್ ಡ್ರೈವಿಂಗ್ ಸ್ಕೂಲ್ಗೆ €155 ಕೊಡಬೇಕು. ಅದಕ್ಕೆ ಎಕ್ಸಾಮ್ ಫೀಸ್ಗಿಂತ ಕಾಸ್ಟ್ಲಿ ಅದು. ಅಂದ್ರೆ ಅವನ ಕಡೆಯಿಂದ ಅವ್ನು ಬುಕ್ ಮಾಡ್ತಾನೆ ಅಷ್ಟೇ, ಏನಿಲ್ಲ 30 ಸೆಕೆಂಡ್ ಕೆಲಸ ಅಷ್ಟೇ ಅದು. ಹತ್ರ ಅಷ್ಟು ಚಾರ್ಜ್ ಮಾಡ್ತಾನೆ. ಓಕೆ, ಒಂದೇ ಅಟೆಂಪ್ಟ್ ಅಲ್ಲಿ ಆಗೋಯ್ತಾ? ಇಲ್ಲ, ಏನ್ ಮಾಡೋದು, ನನ್ನ ಮಕ್ಳು ಕಾಸು ಮಾಡ್ಬೇಕನ್ಬಿಟ್ಟು ಫೇಲ್ ಮಾಡ್ಬಿಟ್ರು ಫಸ್ಟ್ ಟೈಮ್. ನಿಂದ್ರಲ್ಲಿಂದೇ ಮಿಸ್ಟೇಕ್ ಇತ್ತು ತಾನೆ? ಅಂದ್ರೆ ಎಕ್ಸಾಕ್ಟ್ ಆಗಿ ಮಿಸ್ಟೇಕ್ ಅಂತಲ್ಲ, ಈ ಜೆನರಿಕ್ ಆಗಿ ಏನ್ ಮಾಡ್ತಾರೋ ಅದನ್ನೇ ಮಾಡಿದ್ ನಾನು. ಏನ್ ಮಾಡ್ದೆ ಅಂದ್ರೆ ಸ್ಟಾಪ್ ಸೈನ್ ಇರುತ್ತೆ ಜಂಕ್ಷನ್ಸ್ ಅಲ್ಲಿ, ಆ ಜಂಕ್ಷನ್ ಎಲ್ಲಿ ಮೈನ್ ರೋಡ್ಗೆ ಹೋಗುತ್ತೆ ಅಲ್ಲಿ ಸ್ಟಾಪ್ ಸೈನ್ ಇರುತ್ತೆ. ಅಲ್ಲಿ ನಿಲ್ಸಿದ್ರು 3 ಸೆಕೆಂಡ್ ಟೈಮ್ ನಿಲ್ಸಿಲ್ಲ ನೀನು ಅಂತ ಅನ್ಬಿಟ್ಟು ಫೇಲ್ ಮಾಡಿದಾರೆ ನನ್ನ. ಇದು ಆಕ್ಚುಲಿ ನನ್ನ ಇನ್ನೊಬ್ಬ ಫ್ರೆಂಡಿಗೆ ಕೂಡ ಹಿಂಗೆ ಆಗಿದೆ. ಸ್ಟಾಪ್ ಸಿಗ್ನಲ್ ಅಂದ್ರೆ ಸ್ಟಾಪ್ ಬೋರ್ಡ್ ಎಲ್ಲಿರುತ್ತೋ ಅಲ್ಲಿ ಕರೆಕ್ಟ್ ಆಗಿ 3 ಸೆಕೆಂಡ್ಸ್ ನಿಲ್ಲಿಸ್ಬೇಕು ಅಂತಂದೇಳಿರುತ್ತೆ. ಇನ್ನೊಬ್ಬ ಫ್ರೆಂಡ್ ಕೂಡ ಅವರು 2 ಸೆಕೆಂಡ್ಸ್ ನಿಲ್ಸಿದ್ದಾರೆ ಅಂತಂದೇಳಿ ಅಂದ್ಬಿಟ್ಟು ಅವ್ರನ್ನೂ ಫೇಲ್ ಮಾಡ್ಬಿಟ್ಟಿದ್ರು. ನಾನು ಅವ್ನಿಗೆ ಹೇಳೇಬಿಟ್ಟೆ, ಅಲ್ಲ ಈ ಗಾಡಿನೇ ಇಲ್ಲ ರೋಡಲ್ಲಿ, ಏನ್ ಮಾಡ್ಬೇಕು ನಿಲ್ಸ್ಕೊಂಡು ಅಂತ ಕೇಳಿದ್ರು ಇಲ್ಲ ಅದು ರೂಲು ನಿಲ್ಲಿಸ್ಬೇಕು. ಮತ್ತೆ ಮಜಾ ಏನಂದ್ರೆ ಅವ್ನ ನಮ್ ಡ್ರೈವಿಂಗ್ ಸ್ಕೂಲ್ ಅಷ್ಟು ಕಿತ್ಕೊಂಡ್ರು ಇದನ್ನ ಹೇಳಿರ್ಲಿಲ್ಲ ನಂಗೆ 3 ಸೆಕೆಂಡ್ ನಿಲ್ಲಿಸ್ಬೇಕು ಅನ್ನೋದನ್ನ. ಅವಾಗ ಹೇಳ್ತಾ ಇದ್ದಾನೆ, ನೀನ್ 3 ಸೆಕೆಂಡ್ ನಿಲ್ಲಿಸ್ಬೇಕಲ್ವಾ ಗಾಡಿನ ಅಂತ. ಇದೆಲ್ಲ ಥಿಯರಿಯಲ್ಲಿ ಇರೋದಿಲ್ವಾ? ಇಲ್ಲ, ಬಟ್ ಒಂದು 75% ಕಲ್ತ್ಬಿಟ್ಟಿರ್ತೀಯ ಥಿಯರಿಲೆ. ಆದ್ರೆ ಸ್ಟಾಪ್ ಸೈನಲ್ಲಿ 3 ಸೆಕೆಂಡ್ಸ್ ನಿಲ್ಸು ಅಂತೆಲ್ಲ ನಾನು ಇವತ್ತವರೆಗೂ ನೋಡ್ಲಿಲ್ಲಪ್ಪ. ಕ್ವಶನ್ ಏನೋ ಇರ್ಬೋದೇನೋ, ನಾನಂತೂ ನೋಡಿಲ್ಲ. ಸೊ ಈಗ ಹಂಗಾಗಿ ಸ್ಟಾಪ್ ಬೋರ್ಡ್ ಹತ್ರ 3 ಸೆಕೆಂಡ್ ನಿಲ್ಸ್ಲಿಲ್ಲ ಅಂತ ಅಂದ್ಬಿಟ್ಟು ನಿನ್ ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು. ಓಕೆ, ಸೊ ಈಗ ಅದಾಗದೆ ಇರೋದ್ರಿಂದ ಮತ್ತೆ ಇನ್ನೊಂದ್ಸರ್ತಿ ರಿಜಿಸ್ಟರ್ ಮಾಡಿದೆ. ಅವನು ಕಿಲಾಡಿ ಮತ್ತೆ ನಮ್ ಡ್ರೈವಿಂಗ್ ಸ್ಕೂಲ್ ಅವ್ನು ಹೇಳಿದ್ನಲ್ಲ, ಏನಂದ್ರೆ ಈಗ ಒಂದ್ಸರ್ತಿ ಫೇಲ್ ಆದ್ಮೇಲೆ ನಾನು ಮತ್ತೆ ಫಸ್ಟ್ ಇಂದ ಮಾಡ್ಬೇಕಾ ಅಥವಾ ಯಾವ್ದು ಫೇಲ್ ಆಗಿರುತ್ತೆ ಅದನ್ನ ಮಾತ್ರ ಮಾಡೋದು? ಇಲ್ಲ, ಬರೀ ಎಕ್ಸಾಮ್ ಅಷ್ಟೇ ಮಾಡ್ಬೇಕು, ಡ್ರೈವಿಂಗ್ ಎಕ್ಸಾಮ್. ಥಿಯರಿಗೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ಸೊ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮಾತ್ರ ಮತ್ತೆ ತಗೋಬೇಕು. ಏನೆಲ್ಲ ಫುಲ್ ಎಲ್ಲ ನೀಟ್ ಆಗಿ ಹೋಯ್ತಾ? ಏನು ಪ್ರಾಬ್ಲಮ್ ಆಗಿಲ್ಲ? ಅವತ್ತೆಲ್ಲ ಕರೆಕ್ಟ್ ಆಗಿತ್ತು. ಬಟ್ ಏನಂದ್ರೆ ಎಕ್ಸಾಮಿನರು ತುಂಬಾ ಟೈಮ್ ತಗೊಂಡ್ರು. ಸುಮಾರು ದೂರ ಕರ್ಕೊಂಡೋದ್ರು ಎಲ್ಲದಕ್ಕೂ. ಪ್ರತಿಯೊಂದು ಎಕ್ಸಸೈಸ್ ಆಕ್ಟಿವಿಟೀಸ್ನು ಮಾಡಿಸಿದ್ರು. ಅಂದ್ರೆ ಪಾರ್ಕಿಂಗು, ಮತ್ತೆ ಎಮರ್ಜೆನ್ಸಿ ಬ್ರೇಕಿಂಗು, ಮತ್ತೆ ಗಲ್ಲಿಲಿ ಓಡಿಸೋದು, ಹೈವೇಲಿ ಓಡಿಸೋದು, ಈ ತರ ಮಾಡಿ ಒಂದು ಕಾಲ ಬರಾದ್ರೂ ಎಕ್ಸಾಮ್ ಮುಗಿತಾನೆ ಇಲ್ಲ ಅವತ್ತು. ಏನು ಇಲ್ಲ. ಅವ್ರು ಲಾಸ್ಟ್ ಅಲ್ಲಿ ಒಂದೇ ಹೇಳಿದ್ದೇನಂತೆ, ಕಮ್ಯುನಿಕೇಶನ್ ಮಿಸ್ಟೇಕ್ ಆಯ್ತು. ಆಯಪ್ಪ ಕೇಳಿದ್ದು ನೀನ್ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ಎಲ್ಲ ತಂದು ನಿಲ್ಸಿದ್ಮೇಲೆ, ಗಾಡಿ ನಿಲ್ಸಿದ್ಮೇಲೆ ಏನ್ ಮಾಡ್ತೀಯ, ಆಫ್ ಮಾಡ್ತೀಯ, ಬೆಲ್ಟ್ ಬಿಚ್ತೀಯ, ಇಳಿತೀಯ ಅಂತ ನಾನಂದೆ. ಅವನ್ ನಗ್ತಾ ಇದ್ದಾನೆ, ಇದು ತುಂಬಾ ಬೇಸಿಕ್ ಇದು, ಮತ್ತೆ ಏನ್ ಮಾಡ್ತೀಯ ಬೇರೆದು. ಆಮೇಲೆ ನಾನು ಇನ್ನೇನ್ ಮಾಡ್ಬೇಕಂತ ಯೋಚನೆ ಮಾಡಿ ಆಮೇಲೆ ನೆನಪಾಯ್ತು ಪಾರ್ಕಿಂಗ್ ಬ್ರೇಕ್ ಹಾಕ್ಬೇಕು ಅಂತ. ಹ್ಯಾಂಡ್ ಬ್ರೇಕ್ ಹಾಕ್ತೀನಿ ಅಂದೆ. ನನ್ಗೆ ಇದು ಬೇಕಾಗಿದ್ದು ಅಂತ. ಇದೊಂದೇ ರಿಮಾರ್ಕ್ ಇದ್ದಿದ್ದು ನನ್ನ ಕಾರ್ಡಲ್ಲಿ. ಸೊ ಏನಾದ್ರೂ ಸಜೆಷನ್ ಕೊಡೋದಿದ್ಯಾ ನಿನ್ ಕಡೆಯಿಂದ? ಯಾರಾದ್ರೂ ನೆಕ್ಸ್ಟ್ ತಗೊಳ್ತಾರೆ ಅಂತ ನನ್ನ ಕಡೆಯಿಂದ ಸಜೆಷನ್ ಅಂತಂದ್ರೆ ಗೈಸ್, ನನಗೆ ಅನ್ಸಿದ್ದು ಫಸ್ಟ್ ಇಂಡಿಯಾದಲ್ಲೇ ಲೈಸೆನ್ಸ್ ಮಾಡಿಸ್ಬಿಡಿ. ಇಂಡಿಯಾದಲ್ಲಿ ಲೈಸೆನ್ಸ್ ಇಟ್ಕೊಂಡು ಇಲ್ಲಿ ಅದನ್ನ ಕನ್ವರ್ಟ್ ಮಾಡಿಸಿ ಜರ್ಮನ್ ಡ್ರೈವಿಂಗ್ ಲೈಸೆನ್ಸ್ಗೆ. ಅಫ್ಕೋರ್ಸ್ ಅವ್ರು ನಿಮ್ದು ಇಂಡಿಯನ್ ಡ್ರೈವಿಂಗ್ ಲೈಸೆನ್ಸ್ ನ ಇಟ್ಕೊಂಡಿರ್ತಾರೆ. ಈಗಲೂ ಕೂಡ ನಿಂದು ಅವ್ರ ಹತ್ರನೇ ಇದೆಯಾ? ಇಲ್ಲ, ಇದು ಜರ್ಮನ್ ಲೈಸೆನ್ಸ್ ಬಂದಿದ್ದೀನಾನೆ ಅದನ್ನು ಸೇರಿಸ್ಕೊಟ್ರು, ವಾಪಸ್ ಕೊಡ್ತಾರೆ. ಸೊ ಫಸ್ಟ್ ಇಂಡಿಯಾದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಅದನ್ನ ಇಲ್ಲಿ ಕನ್ವರ್ಟ್ ಮಾಡಿಸಿ, ವಿಚ್ ಇಸ್
ಅಂದ್ರೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ. ಇಲ್ಲೇ ನೀವು ಸ್ಟಾರ್ಟಿಂಗ್ ಇಂದ ಮಾಡಿಸ್ತೀರಾ ಅಂತ ಹೇಳಿದ್ರೆ ನಾನು ಇಲ್ಲಿ ಸುಮಾರು ಫ್ರೆಂಡ್ಸ್ ಕೂಡ ಮಾಡಿಸ್ತಿರೋದನ್ನ ನೋಡ್ತಾ ಇದ್ದೀನಿ ಅಲ್ವಾ. ಸೊ ಅವರು ಕನ್ವರ್ಟ್ ಮಾಡಿಸ್ತಿರೋ ಸ್ಟಾರ್ಟಿಂಗ್ ಇಂದ ಮಾಡಿಸ್ತಿದ್ದಾರೆ. ಈಗ್ಲೇನೆ ಅರೌಂಡ್ ಇನ್ನು ಅವ್ರದ್ದು ಎಕ್ಸಾಮ್ ಎಲ್ಲ ತಗೊಂಡಿಲ್ಲ, ಇನ್ನು ತಗೊಳ್ದೇನೆ ಒಂದು 4,000 euros ವರ್ಗುನು ಖರ್ಚಾಗಿದೆಯಂತೆ. ಅದಕ್ಕೆ ಐ ಫೆಲ್ಟ್ ಈ ತರ ಕನ್ವರ್ಟ್ ಮಾಡ್ಸೋದು ಒಳ್ಳೇದು ಅಂತ. ಅದೇ ಚೀಪೆಸ್ಟ್ ಆಪ್ಷನ್ ಹಂಗ್ ನೋಡಿದ್ರೆ. ನಿಂದೇನಾದ್ರು ಸಜೆಷನ್ಸ್ ಇದೆಯಾ ಎಕ್ಸಾಮ್ಸ್ಗೆ? ಅಂದ್ರೆ ಅವರು ನೀವೇನ್ ತಲೆಯಲ್ಲಿ ಇಟ್ಕೋಬೇಕು ಅಂತಂದ್ರೆ ಅವರು ಕಾಸು ಮಾಡಕ್ಕೆ ಇರೋದು, ನಾವು ಕಾಸು ಉಳ್ಸೋದಕ್ಕೆ ನೋಡ್ಬೇಕು. ಅದಕ್ಕೆ ಸ್ವಲ್ಪ ಸ್ಮಾರ್ಟ್ ಆಗಿ ಏನ್ ಮಾಡಿದ್ರೆ ತಪ್ಪು ಏನ್ ಮಾಡಿದ್ರೆ ಸರಿ ಅಂತ ಫಸ್ಟೇ ತಿಳ್ಕೊಂಡ್ಬಿಡ್ಬೇಕು. ತಿಳ್ಕೊಂಡ್ರೆ ಸುಲಭ. ಅವಾಗ ಫೇಲ್ ಆಗೋದೆಲ್ಲ ತಪ್ಪುತ್ತೆ. ಈ ತರ ಬೇರೆಯವ್ರ ಹತ್ರ ಮಾಡ್ಸಿರೋರ ಹತ್ರ ಮಾತಾಡಿದ್ರೆ ಅವ್ರು ಹೇಳ್ತಾರೆ. ನನ್ಗೂ ನನ್ನ ಫ್ರೆಂಡ್ ಹೇಳ್ದ ಫಸ್ಟ್, ಈಗ ಸ್ಟಾಪ್ ಸೈನ್ ಹತ್ರ 3 ಸೆಕೆಂಡ್ ನಿಲ್ಲಿಸ್ಬೇಕು ಅಂತ ಆದ್ಮೇಲೆ ಹೇಳ್ದ ಅವನು. ಸೊ ಈ ತರ ಮಾತಾಡಿದ್ರೆ ಒಂದು 10 ಜನದ ಹತ್ರ ಗೊತ್ತಾಗುತ್ತೆ ಏನ್ ಮಾಡ್ತಾರೆ. ಈವನ್ ಈಗ ರೌಂಡ್ ಅಬೌಟ್ಸ್ ಇರುತ್ತಲ್ಲ, ಅಲ್ಲಿ ಎಂಟ್ರ್ ಆಗ್ಬೇಕಾದ್ರೆ ಇಂಡಿಕೇಟರ್ ಹಾಕಿದ್ರು ಫೇಲ್ ಮಾಡ್ತಾರೆ, ಯಾಕಂದ್ರೆ ರೂಲ್ ಪ್ರಕಾರ ಹಾಕಂಗಿಲ್ಲ. ಸೊ ಇದೆಲ್ಲ ಮಾತಾಡಿ ಗೊತ್ತಾಗುತ್ತೆ ಇನ್ನೊಬ್ರ ಜೊತೆ. ಸೊ ಆ ತರ ಟಿಪ್ಸ್ ಪ್ಲಸ್ ಯೂಟ್ಯೂಬ್ ಮೇಯ್ನು, ಎಲ್ಲದಕ್ಕೂ ಯೂಟ್ಯೂಬ್ ಬೆಸ್ಟ್. ಇವಾಗ ನಮ್ದು ಇಂಜಿನಿಯರಿಂಗ್ ನಾವು ಕೂಡ ಅರ್ಧ ಪಾಸ್ ಯೂಟ್ಯೂಬ್ ಇಂದಾನೆ. ಇದು ಅಷ್ಟೇನೆ, ಯೂಟ್ಯೂಬ್ ನೋಡಿದ್ರೆ ಎಲ್ಲಾ ತರ ಒಂದ್ 2-3 ಚಾನಲ್ ಇದೆ, ಅದನ್ನ ಬೇಕಾದ್ರೆ ನೀನ್ ಟ್ಯಾಗ್ ಮಾಡು ಇದಕ್ಕೆ, ಯಾರಿಗಾರ ಯೂಸ್ ಆಗ್ಲಿ. ಆತರ ಅವ್ರನ್ನ ನೋಡ್ಕೊಂಡೆ ನಾನಂತೂ ಕ್ಲಿಯರ್ ಮಾಡಿದ್ದು. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲ ಇನ್ಫಾರ್ಮೇಟಿವ್ ಆಗಿರುತ್ತೆ. ಅಂಡ್ ಯಾರ್ಯಾರೆಲ್ಲ ಡ್ರೈವಿಂಗ್ ಲೈಸೆನ್ಸ್ ನ ಮಾಡಿಸ್ಬೇಕು ಅಂತಿದ್ರೋ, ನಿಮ್ ಫ್ರೆಂಡ್ ಸರ್ಕಲ್ ಎಲ್ಲ ಯಾರಾದ್ರೂ ಇದ್ರು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ನನ್ನ ಕಂಟೆಂಟ್ ಇಷ್ಟ ಆಗ್ತಿದ್ದಲ್ಲಿ ಮರಿದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್.